ಶಾಸಕ ಬಿಪಿ ಹರೀಶ್ ತಮ್ಮ ಕ್ಷೇತ್ರವನ್ನು ಬಿಟ್ಟು ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಓಡಾಡುತ್ತಿದ್ದಾರೆ. ಉತ್ತರ ಕ್ಷೇತ್ರದ ಕಾಡಜ್ಜಿ ಗ್ರಾಮಕ್ಕೆ ಅಪ್ಪ ಮಗ ಇಬ್ಬರೇ ಹೋಗಿ ಅವಾಚ್ಯ ಶಬ್ದಗಳಿಂದ ಬೈಸಿಕೊಂಡು ಬಂದಿದ್ದಾರೆ. ಇದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಸ್ವಪಕ್ಷದ ಮುಖಂಡ ಲೋಕಿಕೆರೆ ನಾಗರಾಜ್ ಲೇವಡಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಡಜ್ಜಿ ಗ್ರಾಮದ ಕೃಷಿ ಕೇಂದ್ರದಲ್ಲಿ ಅಕ್ರಮವಾಗಿ ಮಣ್ಣು ಎತ್ತುತ್ತಿದ್ದಾರೆ ಎಂದು ಹರಿಹರ ಶಾಸಕ ಬಿಪಿ ಹರೀಶ್ ಮತ್ತು ಅವರ ಪುತ್ರ ಇಬ್ಬರೇ ಹೋಗಿದ್ದಾರೆ. ಪಕ್ಷದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಂಗಿಯಾಗಿ ಹೋಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಎಂದು ಹರೀಶ್ ಈಗಲೇ ಓಡಾಡುತ್ತಿದ್ದಾರೆ. ಮೊದಲು ಹರಿಹರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ, ನಂತರ ಪಕ್ಷ ಟಿಕೆಟ್ ಕೊಟ್ಟಾಗ ಉತ್ತರದಲ್ಲಿ ನೋಡೋಣ ಎಂದು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು. ಬಿಪಿ ಹರೀಶ್ ಅವರು ಶಾಸಕರು, ಹರಿಹರದಲ್ಲಿ ಅವರಿಗೆ ಜನ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರು ಅಲ್ಲಿನ ಜನಕ್ಕೆ ಸ್ಪಂದನೆ ಮಾಡೋದು ಒಳ್ಳೆಯದು. ಯಾಕೆಂದರೆ ಹರಿಹರದ ಜನ ಅವ್ರನ್ನ ಶಾಸಕರನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಒಂದು ಕಡೆ ನಮ್ಮ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಉತ್ತರದಲ್ಲಿ ಯಾವಾಗ 26,000 ವೋಟ್ ಲೀಡ್ ಬಂತು, ಅಂಥ ಸಮಯದಲ್ಲಿ ಎಲ್ಲ ಒಂದು ಕಡೆ ನಾನು ಅಲ್ಲಿ ನಿಂತರೆ ಸೋಲ್ತೀನಿ ಅಂತ ಗೊತ್ತಾಗಿ ಹರಿಹರದಾಗ ನಿಂತರೆ ದಾವಣಗೆರೆ ಉತ್ತರಕ್ಕೆ ನಿಲ್ಲಬೇಕು ಅಂತೇಳಿ ಭಾಳ ಕಡೆ ಅವರೇ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ನಾನು ಹರೀಶ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಮೊದಲೇ ತಾವು ಏನು ಎಲ್ಲಿಂದ ಗೆದ್ದು ಬಂದಿದ್ರಿ, ತಮ್ಮ ಕ್ಷೇತ್ರದಲ್ಲಿ ಏನು ಅಕ್ರಮ ನಡೀತೈತಿ, ಅಕ್ರಮ ಮಳೆಗಾರಿಕೆ ಸಿಕ್ಕಾಪಟ್ಟೆ ನಡೀತೈತಿ, ಅಲ್ಲಿ ಒಂದಿನ ಧ್ವನಿ ಎತ್ತ ಕೆಲಸ ಮಾಡಲಿಲ್ಲ. ಯಾಕೆ? ಇಡೀ ರಾಜ್ಯದ ತುಂಬ ಗಣಿ ಸಚಿವರ ಅಕ್ರಮ ಸಿಕ್ಕಾಪಟ್ಟೆ ಇದೆ, ಅದ್ರ ಬಗ್ಗೆ ಎಲ್ಲಿ ಧ್ವನಿ ಎತ್ತಿಲ್ಲ. ದಾವಣಗೆರೆ ಉತ್ತರಕ್ಕೆ ಸೇರಿದಂಥ ಹಳ್ಳಿಗೆ ಹೋಗಿ, ಅದು ಅಪ್ಪ ಮಕ್ಕಳು ಯಾಕೆ ಹೋಗ್ಬೇಕು? ಇಲ್ಲಿ ಗೆದ್ದಂಥ ಸಚಿವರಿದ್ದಾರೆ, ಇಲ್ಲಿ ಗೆದ್ದು ಸಚಿವರಾದಂಥ ನಮ್ಮ ಹಿರಿಯ ನಾಯಕರಿದ್ದಾರೆ, ರವೀಂದ್ರನಾಥ್ ಅವರು. ಅದು ಬಿಟ್ಟರೆ ನಾನು ಡೆಪ್ಯೂಟೆಡ್ ಕ್ಯಾಂಡಿಡೇಟ್ ಇದ್ದೀನಿ ಇಲ್ಲಿ ಉತ್ತರದಲ್ಲಿ, ದಾವಣಗೆರೆ ಉತ್ತರದಲ್ಲಿ. ಜೊತೆಗೆ ಜಿಲ್ಲಾಧ್ಯಕ್ಷ ಇದ್ದಾರೆ, ಅದೇ ಮಂಡಲದ ಅಧ್ಯಕ್ಷರು ಪಕ್ಕದೂರಿನವರು, ನಮ್ಮ ಉತ್ತರ ಮಂಡಲದ ಅಧ್ಯಕ್ಷರು ಅಲ್ಲೇ ನಾಗರಕಟ್ಟೆ ಅವರು. ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಹೇಳ್ದಂಗೆ ಅಪ್ಪ ಮಗ ಹೋಗೋಂಥದ್ದೇನಿದೆ ಅಲ್ಲಿ? ಇವರ ವೈಯಕ್ತಿಕ ದ್ವೇಷ ಸಾಧಿಸಿ ನಾನೇನಾದರೂ ಟಿಕೆಟ್ ತಗೊಂಡು ಇಲ್ಲಿ ನಿಲ್ಲಬೇಕು ಅನ್ನೋಂಗಿದ್ರೆ ಹರೀಶ್ ಅವರೇ, ಮುಂದಿನ ದಿನಗಳಲ್ಲಿ ಪಾರ್ಟಿ ಡಿಸೈಡ್ ಮಾಡ್ತೈತಿ. ಇನ್ನೂ 2 ವರ್ಷ ಸಮಯ ಇದೆ. ಆವತ್ತು ಪಾರ್ಟಿ ಯಾರಿಗೆ ನಿಮಗೆ ಟಿಕೆಟ್ ಕೊಟ್ಟರೆ ನಿಮಗೆ ದುಡಿಯೋಣ, ಉಳಿದವ್ರಿಗೆ ಯಾರಿಗೆ ಟಿಕೆಟ್ ಕೊಟ್ಟರು ಮಾಡೋಣ. ನಮ್ಮ BJP ಕಾರ್ಯಕರ್ತರ ಕೆಲಸ ಅದು. ಇವತ್ತು ನೀವು ಹೋಗಿ ನಿನ್ನೆ ಅಲ್ಲಿ ಹೋಗಿ ದಬ್ಬಾಡಿಸ್ಕೊಂಡು ಜನಗಳ ಹತ್ರ ಅವೇಚ್ಛವಾಗಿ ಬೈಸ್ಕೊಂಬಂದ್ರಲ್ಲ, ಇವತ್ತು ಬೈಸ್ಕೊಂತೀರಿ, ನಾಳೆ ಹರಿಹರಕ್ಕೆ ಹೋಗ್ತೀರಿ. ಇವತ್ತು ನೋವಾಗಿರ್ತಕ್ಕಂಥದ್ದು, ಅವಮಾನ ಆಗಿರ್ತಕ್ಕಂಥದ್ದು ನಮ್ಮ ಉತ್ತರ ಭಾಗದ BJPಯ ಕಾರ್ಯಕರ್ತರುಗಳಿಗೆ. ನಿಮಗೆ ಅಷ್ಟೊಂದು ಕಾಳಜಿ ಇದ್ದಿದ್ದರೆ ಇಲ್ಲಿರ್ತಕ್ಕಂಥ ನಮಗೆಲ್ಲರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಬೇಕಿತ್ತು. ನೀವು ಗಮನಕ್ಕೆ ತಂದು ತಮ್ಮನ್ನೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋಂಥ ಕೆಲಸ ಮಾಡಬೇಕಿತ್ತು. ನೀವು ಇದ್ಕಿದ್ದಂಗೆ ಅಪ್ಪ ಮಗ ಹೋದ್ರಿ, ಅಲ್ಲಿ ಬೈಸ್ಕೊಂಡು ಉಗುಳಿಸ್ಕೊಂಡು ಬಂದ್ರಿ. ಬೇಕಿತ್ತ ನಿಮಗೆ ಇದು? ಅದಕ್ಕಿಂತ ಮುಂಚೆನೇ ನಾವು ಮಾತಾಡಿದ್ದೀವಿ, ಈ ಮಣ್ಣು ಎತ್ತೋದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಬಾತಿಯಲ್ಲಿ ಮಣ್ಣು ಎತ್ತಬೇಕಾದ್ರೂ ನಾವು ಯಾರಿಗೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೀನಿ, ಅದೆಲ್ಲ ಅಧಿಕಾರಿಗಳು ನಾವು ಮಾತಾಡಿದ್ದೀವಿ. DMG ಆಫೀಸರಿಗೆ ಮಾತಾಡಿದ್ದೀನಿ, ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ. ಅಷ್ಟೊತ್ತಿಗೆ ಅವ್ರು ಬಂದು ಪ್ರೆಸ್ ಮೀಟ್ ಮಾಡಿದ್ರು, ನಿಜ ಒಪ್ಕೊತೀವಿ ನಾವು. ಆದರೆ ಇದನ್ನು ಹೋರಾಟಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಜಿಲ್ಲಾ BJP ಇದೆ, ಉತ್ತರ ಮಂಡಲದ BJP ಇದೆ, ಕಾರ್ಯಕರ್ತರಿದ್ದಾರೆ. ಅದೇ ಊರಿನ ರೈತರನ್ನ ಮಾತಾಡ್ಸ್ಬೋದಿತ್ತಲ್ಲ. ನಾನು ಸಮರ್ಥವಾಗಿ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಯಾವುದೇ ಮುಲಾಜಿಲ್ದೇನೆ ಅವ್ರದ್ದು ಅಕ್ರಮದ ಬಗ್ಗೆ ಇರ್ಬೋದು, ಯಾವುದೇ ವಿಚಾರದ ಬಗ್ಗೆ ಇರ್ಬೋದು, ನಾನು ಧ್ವನಿ ಎತ್ತಲೇ ಬಂದಿದ್ದೀನಿ. ನಾವ್ಯಾರು ಇಲ್ಲ ಅಂದಿದ್ದರೆ ಅಂಥ ಕೆಲಸ ಮಾಡ್ಬೋದಿತ್ತು. ನಾನು ಯಾವಾಗಲೂ ಧ್ವನಿ ಎತ್ತಲೇ ಬಂದಿದ್ದೀನಿ. ನಾನು ಕೂಡ ನಾವ್ಯಾರು ಅವ್ರಿಗೇನು ಎದುರ ಅಂಥದ್ದು ಅಥವಾ ಅವ್ರಿಗೇನು ಅವ್ರು ಮಾಡೋ ಕೆಲಸಕ್ಕೆಲ್ಲ ಸಹಕಾರ ಕೊಡೋಂಥವ್ರು ನಾವ್ಯಾರೂ ಇಲ್ಲ. ಇವತ್ತು ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೆ ಅಪ್ಪ ಮಗ ಹೋಗೋಂಥ ವೈಯಕ್ತಿಕವಾಗಿ ಹೋಗೋಂಥದ್ದು ಏನಿತ್ತು ಅಂತ ಕೇಳ್ತೀನಿ ಅಷ್ಟೇ. ಅವ್ರ ವೈಯಕ್ತಿಕ ಲಾಭ ಏನೋ, ನಾನು ಮಿನಿಸ್ಟ್ರಿಗೆ ಬೈದರೆ, ಮಿನಿಸ್ಟ್ರ್ ವಿರುದ್ಧ ಹಾಕೊಂಡ್ರೆ ನಾಳೆ ಪಾರ್ಟಿ ನನಗೇನೋ ಟಿಕೆಟ್ ಕೊಡ್ತೈತೆ ದಾವಣಗೆರೆ ಉತ್ತರಕ್ಕೆ ಅನ್ನೋದು ಇರ್ಬೋದು. ಯಾಕೆಂದ್ರೆ ಭಾಳ ಜನದ ಜೊತೆ ಅವರು ಚರ್ಚೆ ಮಾಡಿದ್ದಾರೆ, ಹಾಗಾಗಿ ಆ ಮಾತು ಹೇಳ್ತೀನಿ.